ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಡೈಲಿ ಲಾಗ್ಸ್. ನಾನಿವಾಗ ತಾಲಿಪಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಸಾರಿ ಈ ಥರ ಮಾಡಿ ನೋಡಿ, ಎಷ್ಟು ಸಖತ್ತಾಗಿರುತ್ತೆ. ಕಲರ್ಫುಲ್ಲು ಅನಿಸುತ್ತೆ. ಒಂದೇ ಥರ ತಾಲಿಪಟ್ಟು ತಿಂದು ಬೇಜಾರಾಗಿರುತ್ತಲ್ಲ, ಹಾಗಾಗಿ ಇದೊಂಥರ ಡಿಫ್ರೆಂಟ್ ಇದೆ. ಒಂಚೂರು ಬೆಳ್ಳುಳ್ಳಿ, ಒಂಚೂರು ಅಲ್ಲ, ಆಮೇಲೆ ಕರಿಬೇವು, ಕೊತ್ತಂಬರಿ ಇದ್ರೆ ಹಾಕೊಳ್ಳಿ. ಆಮೇಲೆ ಹಸಿ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ನಾನು ತಾಲಿಪಟ್ಟು ಸೌಂತಿಕಾಯಿ ಅಂತ ಸಿಗುತ್ತೆ, ಸೋರೆಕಾಯಿ, ಅದನ್ನ ನಾನು ಹೆರಿಸ್ತಾ ಇದ್ದೀನಿ. ಹೆರಿಸ್ಬಿಟ್ಟು ಹಾಕೊಳ್ಳಿ ಫ್ರೆಂಡ್ಸ್. ಇದು ತಾಲಿಪಟ್ಟು ಸೌಂತಿಕಾಯಿ ಅಂತ ಸಿಗುತ್ತೆ, ಟೇಸ್ಟು ಆಗುತ್ತೆ. ಇದು ನೀರು ತಾನಾಗಿ ಬಿಡುತ್ತೆ. ನಿಮಗೆ ನೀರು ಹೆಚ್ಚಾದ ಬೇಕಾದರೆ ಹಾಕ್ಕೊಳ್ಬೋದು. ನಾನಿವಾಗ ಒಂದು 2-3 ಈರುಳ್ಳಿನ ಹೆಚ್ಚಿದ್ದೀನಿ. ಈರುಳ್ಳಿ ಎಷ್ಟು ಹೆಚ್ಚಿಗೆ ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಇದಕ್ಕೆ ಜಾಸ್ತಿ ಕೊಡುತ್ತೆ. ಹಾಗಾಗಿ ನಾನಿವಾಗ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ತುರಿದು ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ತುಂಬ ಚೆನ್ನಾಗುತ್ತೆ. ಒಂದು ಸಾರಿ ಈ ಥರ ಮಾಡಿ ನೋಡಿ. ಆಮೇಲೆ ನಾನು ಇದೇನು ರುಬ್ಬಿದ್ನಲ್ಲ, ರುಬ್ಬಿದ್ದನ್ನ ಇವಾಗ ಹಾಕ್ಕೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನ್ ತೋರಿಸ್ತಿದ್ದೆ, 2 ಸ್ಪೂನ್ ನಾನು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು ಅಷ್ಟೇ ಹಾಕ್ತಾ ಇರೋದು, ಮತ್ತೆ ಯಾವ ಹಿಟ್ಟು ಬಳಸ್ತಾ ಇಲ್ಲ. ಇಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್. ಇದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ, ಒಂಚೂರು ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ, ಅಥವಾ ನಾವು ಎಣ್ಣೆ ಮಾಡೋಲ್ಲಿ ಹಾಕ್ತೀವಲ್ಲ ನಡೆಯುತ್ತೆ. ನನ್ನ ವಿಡಿಯೋ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕಾಲಿಸಿಟ್ಟಿದ್ದೀನಿ. ನಾನಿವಾಗ ತುಂಬ ಅಳಕ್ಕಾಗಿ ನಾದಬಾರ್ದು, ಇದನ್ನು ತುಂಬ ಗಟ್ಟಿಯಾಗಿನೂ ನಾದಬಾರ್ದು. ನಮಗೆ ಕೈಯಲ್ಲಿ ತಟ್ಟಕ್ಕೆ ಬರಬೇಕು, ಸ್ಮೂತಾಗಿ ಆ ಥರ ಮಾಡ್ಕೋಬೇಕು. ನಾನಿವಾಗ ಒಂದು ಕವರ್ನ ತೊಗೊಂಡು ಅದನ್ನ ಚೌಕ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ತಡ್ತಾ ಇದ್ದೀನಿ. ಇವಾಗ ನೋಡಿ ತೆವೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಸಖತ್ತಾಗಿರುತ್ತೆ, ಕಲರ್ಫುಲ್ಲು ಅನಿಸುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ತುಂಬ ಇಷ್ಟ ಇದ್ದು, ಹಾಗಾಗಿ ಅವಳು ಮನೆಯಲ್ಲಿ ಇದ್ಲು ಅಂತ ಹೇಳಿಬಿಟ್ಟು ತಾಲಿಪಟ್ಟು ಮಾಡ್ತಾ ಇದ್ದೆ. ಇದಕ್ಕೆ ಮೇಲೆ ನೀವು ಬೆಣ್ಣೆ ಅಥವಾ ತುಪ್ಪ, ಎಣ್ಣೆ ಏನಿದ್ರೂ ಹಾಕ್ಕೋಬೋದು. ನಾನು ಎಣ್ಣೆ ಯೂಸ್ ಮಾಡಿದ್ದೆ ಫ್ರೆಂಡ್ಸ್. ನಾನು ಎಣ್ಣೆ ಯೂಸ್ ಮಾಡಿದ್ದೆ, ತುಂಬ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಒಬ್ಬೊಬ್ಬರು ತಿನ್ನಲ್ಲ. ಹಾಗಾಗಿ ನಾವು ಯಾವ ಥರ ವೆಜಿಟೇಬಲ್, ನೀವು ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಇದ್ರೂ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.